ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಜೆ ಅವಿನಾಶ್. ಕೆಲವೊಂದ್ಸತಿ ಕೆಲವೊಂದು ವಿಚಾರ ನನಗೆ ಅರ್ಥನೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಜಾಗತಿಕ ವಿಶ್ವ ಮಟ್ಟದಲ್ಲಿ ಏನ್ ನಡೀತಾ ಇದೆ ನಿಮ್ಗೆ ಗೊತ್ತಾಗುತ್ತೆ. ಅಮೆರಿಕ ಮತ್ತೆ ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡಿದೆ. ಅಲ್ಲಿನ ಪರಮೋಚ್ಚ ನಾಯಕ ತೀರ್ಕೊಂಡಿದ್ದಾರೆ. ಅದಕ್ಕೆ ಪ್ರತಿಭಟನೆಗಳು, ಸಂತಾಪಗಳು ಭಾರತದಲ್ಲಿ ಶುರುವಾಗಿದೆ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಫಸ್ಟು ನಾವು ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟು ಯೋಚನೆ ಮಾಡಬೇಕು. ಪೇಪರ್ಗಳನ್ನ ಓದಿ ಕರೆಂಟ್ ಅಫೇರ್ಸ್ನ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಆ ದೇಶದ ಮೇಲೆ ಎರಡು ದೇಶಗಳು, ಶತ್ರು ರಾಷ್ಟ್ರಗಳು ದಾಳಿ ಮಾಡ್ತಿದೆ ಅಂತಂದ್ರೆ ಅರ್ಥ ಏನು? ಅಲ್ಲಿ ನಿಜವಾಗ್ಲೂ ಕೂಡ ಇರಾನ್ ಅನ್ನೋ ರಾಷ್ಟ್ರ ಆಕ್ಚುಲ್ ಆಗಿ ಹಮಾಸ್ ಮತ್ತೆ ಹಿಜ್ಬುಲ್ಲಾ ಅನ್ನೋ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ರೀಸೆಂಟ್ ಆಗಿ ಇಂಟೆಲಿಜೆನ್ಸ್ ಇನ್ಪುಟ್ ನಮಗೆ ಸಿಕ್ಕಿರುವಂತ ಅವೈಲೇಬಲ್ ಇನ್ಫಾರ್ಮೇಶನ್ಸ್ ಅಲ್ಲಿ ಆ ಉಗ್ರಗಾಮಿ ಸಂಘಟನೆಗಳು ಪಾಕಿಸ್ತಾನದ ISI ಇಂಟೆಲಿಜೆನ್ಸ್ ಏಜೆನ್ಸಿ, ಲಷ್ಕರ್ ಇ ತೊಯ್ಬಾ, ಹಿಜ್ಬುಲ್ ಮುಜಾಹಿದ್ದೀನ್ ಇವರ ಜೊತೆ ಒಡನಾಟ ಇಟ್ಕೊಂಡಿದೆ. ಅಂದ್ರೆ ಇದೊಂದು ದೊಡ್ಡ ಟೆರರ್ ನೆಟ್ವರ್ಕ್ ಅಂತ. ಸೊ ಈ ಟೆರರ್ ನೆಟ್ವರ್ಕ್ ಅನ್ನ ನಾವು ತೆಗಿಬೇಕು ಅಂತಂದ್ರೆ ಮೊದಲು ಅದಕ್ಕೆ ಸಪೋರ್ಟ್ ಮಾಡೋರ್ನ ನಾವು ಆಕ್ಚುಲ್ ಆಗಿ ಜಾಗತಿಕವಾಗಿ ಅವರಿಗೆ ಬುದ್ಧಿ ಕಲಿಸಬೇಕು. ಯಾವುದೇ ದೇಶ ಆಗಲಿ ಇದನ್ನು ಯೋಚನೆ ಮಾಡೇ ಮಾಡುತ್ತೆ. ಈಗ ನಾನ್ ಕೇಳೋದು, ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯ್ತು, ನಮ್ಮ ಕಾಶ್ಮೀರದಲ್ಲಿ ಹೋಗಿರುವಂತ ಕರ್ನಾಟಕದವ್ರ ಮೇಲೆ ಅಟ್ಯಾಕ್ ಆಯ್ತು, ಇವಾಗ ಪ್ರತಿಭಟನೆ ಮಾಡಿ ಅಳ್ತಾ ಇದಾರಲ್ಲ, ಅವಾಗೆಲ್ಲ ಎಲ್ಲಿ ಹೋಗಿದ್ರು ಅಂತ. ಸೊ ಭಾರತದ ಸುರಕ್ಷತೆ ಅಂತ ಬಂದಾಗ ನಾವು ಎಚ್ಚರವಾಗಿ ಬಿಹೇವ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನಾಳೆ ದಿನ ಇರಾನ್ಗೂ ಭಾರತಕ್ಕೂ ಒಂದು ಸಂಘರ್ಷ ಆಯ್ತು ಅಂತ ಇಟ್ಕೊಳ್ಳಿ, ಆಗೋ ಸಾಧ್ಯತೆ ಖಂಡಿತ ಇರುತ್ತೆ. ಯಾಕೆಂದ್ರೆ ನೀವು ನಮ್ಮ ಶತ್ರುಗಳ ಜೊತೆ ಮಿತ್ರರಾಗಿದ್ದೀರಾ ಅಂದ್ರೆ ನಿಮ್ಮನ್ನ ಭಾರತ ಶತ್ರು ಅಂತಾನೆ ನೋಡ್ಬೇಕಲ್ವಾ. ಸಪೋಸ್ ನಾಳೆ ದಿನ ಇರಾನ್ಗೂ ಮತ್ತೆ ಭಾರತಕ್ಕೂ ಸಂಘರ್ಷ ಆಯ್ತು, ಯುದ್ಧ ಆಯ್ತು, ಅವಾಗ ನಮ್ಮ ಮೀಸೈಲ್ಗಳು ಆ ದೇಶಕ್ಕೆ ಹೋಗ್ಲೇಬೇಕು. ಅವಾಗ್ಲೂ ನೀವು ಇದೇ ತರ ಕಣ್ಣೀರ್ ಹಾಕ್ತೀರಾ? ಅಂದ್ರೆ ನಿಮಗೆ ಮುಖ್ಯವಾಗಿರೋದು ಭಾರತ ದೇಶದ ಸುರಕ್ಷತೆನ, ಅಥವಾ ಯಾರೋ ಅಲ್ಲಿ ತೀರ್ಕೊಂಡ್ರೆ ನಿಮ್ಗೆ ಅನ್ನ ಕೊಡ್ತಾ ಇರೋದು, ನಿಮಗೆ ಕೆಲಸ ಕೊಡ್ತಾ ಇರೋದು ಭಾರತ ಸರ್ಕಾರ. ನಿಮಗೆ ಭಾರತದ ಬಗ್ಗೆ ನಿಜವಾಗ್ಲೂ ಗೌರವ ಇದ್ರೆ ಇದನ್ನೆಲ್ಲ ಬಿಡಿ. ಭಾರತ, ನಮ್ಮ ಮೋದಿ ಅವರು ಇಸ್ರೇಲಿಗೆ ಹೋಗ್ತಾರೆ ಅಂದ್ರೆ ಒಂದು ರಾಜತಾಂತ್ರಿಕ ನಿಲುವಿರುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ಭಾರತಕ್ಕೆ ಸಪೋರ್ಟ್ ಯಾರು ಬಂದ್ರು? ಇಸ್ರೇಲ್ ಬಂದಿತ್ತು. ನಾವು ಇವತ್ತು ವೆಪನ್ಸ್ ನ ಡೆವಲಪ್ ಮಾಡಬೇಕು ಅಂದ್ರೆ ನಮಗೆ ಟೆಕ್ನಾಲಜಿ ಯಾವ ದೇಶ ಕೊಡ್ತಾ ಇದೆ? ಇಸ್ರೇಲ್ ಕೊಡ್ತಾ ಇದೆ. ಭಾರತದ ಮಿತ್ರನಾಗಿ ಇಸ್ರೇಲ್ ನಿಂತ್ಕೊಂಡ್ಮೇಲೆ ನಾವು ಅವರಿಗೆ ನೈತಿಕವಾಗಿ ಬೆಂಬಲ ಕೊಡ್ತಾ ಇದೀವಿ. ತಪ್ಪೇನಿದೆ? ಈ ಸೂಕ್ಷ್ಮ ವಿಚಾರವನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಕೆಲವರು ಸುಮ್ಮನೆ ಪೆದ್ದಾಗಿ ಪ್ರತಿಭಟನೆ, ಕಣ್ಣೀರು ಹಾಕೋದು, ಅದೆಲ್ಲ ಯಾವಾಗ? ನಮ್ಮ ದೇಶಕ್ಕೆ ತೊಂದರೆ ಆದಾಗ ಅಲ್ವಾ? ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅನ್ನೋದೊಂದು ಚಿಕ್ಕ ಕಿವಿ ಮಾತನ್ನ ನಿಮ್ಮ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.